ಮಸ್ಟ್ ಪದದ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಈ ಮಸ್ಟ್ ಎನ್ನುವ ಸಹಾಯಕ ಕ್ರಿಯೆಯನ್ನು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಹೇಗೆ ಉಪಯೋಗಿಸುವುದು? ಮಸ್ಟ್ ಎಲ್ಲ ಕಡೆ ಬರ್ತದ ಅಥವಾ ಏನಾದರೂ ಬೇರೆ ಪರ್ಯಾಯ ಸಹಾಯಕ ಕ್ರಿಯಾಪದಗಳು ಉಂಟಾ? ನೋಡೋಣ ಬನ್ನಿ. ಮಸ್ಟ್ ಪದವನ್ನು ಕಡ್ಡಾಯ, ಕರ್ತವ್ಯ ಅಥವಾ ಖಚಿತತೆಯನ್ನು ತಿಳಿಸಲು ಬಳಸಲಾಗುತ್ತದೆ. ಅಂದರೆ ಖಂಡಿತ ಮಾಡಬೇಕು, ಮಾಡಲೇಬೇಕು ಎಂಬ ಅರ್ಥದಲ್ಲಿ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪ್ರಸ್ತುತ, ಕಡ್ಡಾಯ ಮತ್ತು ನಿಯಮಗಳು. ಪ್ರೆಸೆಂಟ್ ಟೆನ್ಸ್ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಮಸ್ಟ್ ಬರ್ತದೆ, ಕಾರಣ ಮಸ್ಟ್ ವರ್ತಮಾನ ಕಾಲದಲ್ಲೇ ಇರುವುದು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂದರೆ ವರ್ತಮಾನ ಪರಿಸ್ಥಿತಿಯಲ್ಲಿ ಒಂದು ಕೆಲಸವನ್ನು ಖಂಡಿತ ಮಾಡಲೇಬೇಕು ಎಂದು ತಿಳಿಸಲು ಮಸ್ಟ್ ಬಳಸಲಾಗುತ್ತದೆ. ಇನ್ನೊಂದು ಮಸ್ಟಿನ ಪರ್ಯಾಯವಾಗಿ ಹ್ಯಾವ್ ಟು ಏಕವಚನ ಬಂದಾಗ ಹ್ಯಾಸ್ ಟು ಬರ್ತದೆ. ನಿಯಮಗಳು ಅಥವಾ ಹೊರಗಿನ ಒತ್ತಡಕ್ಕೆ ಹ್ಯಾವ್ ಟು, ಹ್ಯಾಸ್ ಟು ಹೆಚ್ಚಾಗಿ ಬಳಕೆಯಾಗುತ್ತದೆ. ಮಸ್ಟ್ ಆಂತರಿಕ ಕಡ್ಡಾಯ. ಇದು ಮಾತನಾಡುವ ವ್ಯಕ್ತಿಯ ಸ್ವಂತ ನಿರ್ಧಾರ, ಅನಿಸಿಕೆ ಅಥವಾ ವೈಯಕ್ತಿಕ ಭಾವನೆಗಳನ್ನು ತಿಳಿಸುತ್ತದೆ. ನನ್ನ ಮನಸ್ಸಿಗೆ ಇದು ಮುಖ್ಯ ಅನಿಸಿದೆ, ಹಾಗಾಗಿ ನಾನು ಮಾಡಬೇಕು. ಉದಾಹರಣೆಗೆ, ನಾನು ತೂಕ ಇಳಿಸಿಕೊಳ್ಳಲೇಬೇಕು, ನನ್ನ ಸ್ವಂತ ಆಸೆ. ಐ ಮಸ್ಟ್ ಲೂಸ್ ವೆಯ್ಟ್. ನಾನು ಅವಳಿಗೆ ಫೋನ್ ಮಾಡಲೇಬೇಕು, ನನಗೆ ಅನಿಸುತ್ತದೆ. ಐ ಮಸ್ಟ್ ಕಾಲ್ ಹರ್. ನೀನು ಈಗಲೇ ಇಲ್ಲಿಂದ ಹೊರಡಲೇಬೇಕು, ಯು ಮಸ್ಟ್ ಲೀವ್ ರೈಟ್ ನಾವ್. ಹ್ಯಾವ್ ಟು ಅಂದರೆ ಬಾಹ್ಯ ಕಡ್ಡಾಯ. ಇದು ಹೊರಗಿನ ನಿಯಮಗಳು, ಕಾನೂನುಗಳು ಅಥವಾ ಸಂದರ್ಭಗಳಿಂದಾಗಿ ನಾವು ಮಾಡಲೇಬೇಕಾದ ಅನಿವಾರ್ಯತೆಯನ್ನು ತಿಳಿಸುತ್ತದೆ. ಇಲ್ಲಿ ನಮ್ಮ ವೈಯಕ್ತಿಕ ಇಷ್ಟ, ಕಷ್ಟ ಮುಖ್ಯವಾಗಿರುವುದಿಲ್ಲ. ಉದಾಹರಣೆಗೆ, ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಲೇಬೇಕು, ವಿ ಹ್ಯಾವ್ ಟು ಫಾಲೋ ಟ್ರಾಫಿಕ್ ರೂಲ್ಸ್. ಅವಳು ನಾಳೆ ಬೇಗ ಏಳಲೇಬೇಕು, ಬೆಳಿಗ್ಗೆ 6 ಗಂಟೆಗೆ ಅವಳ ಫ್ಲೈಟ್ ಇದೆ, ಶಿ ಹ್ಯಾಸ್ ಟು ವೇಕ್ ಅಪ್ ಅರ್ಲಿ ಟುಮಾರೋ. ನಾನು ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಆಫೀಸ್ ತಲುಪಲೇಬೇಕು, ಐ ಹ್ಯಾವ್ ಟು ರೀಚ್ ದಿ ಆಫೀಸ್ ಬೈ 9 AM ಎವ್ರಿ ಡೇ. ಪಾಸ್ಟ್ ಟೆನ್ಸ್ ಭೂತಕಾಲ. ಮಸ್ಟ್ಗೆ ಭೂತಕಾಲದ ರೂಪವಿಲ್ಲ, ಆದರೆ ಹ್ಯಾಡ್ ಟು ಭೂತಕಾಲದಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿ ಬಂತು ಅಥವಾ ಮಾಡಲೇಬೇಕಿತ್ತು, ಅನಿವಾರ್ಯವಾಗಿತ್ತು ಎಂದು ತಿಳಿಸಲು ಕಡ್ಡಾಯವಾಗಿ ಹ್ಯಾಡ್ ಟು ಬಳಸಲಾಗುತ್ತದೆ. ಸೊ ಮಸ್ಟ್ಗೆ ಭೂತಕಾಲದಲ್ಲಿ ಹ್ಯಾಡ್ ಟು ಬರ್ತದೆ. ಉದಾಹರಣೆಗೆ, ನಿನ್ನೆ ಮಳೆ ಬಂದಿದ್ದರಿಂದ ನಾನು ರೇನ್ ಕೋಟ್ ಖರೀದಿಸಬೇಕಾಗಿ ಬಂತು. ಸಿನ್ಸ್ ಇಟ್ ರೇನ್ಡ್ ಎಸ್ಟರ್ಡೇ, ಐ ಹ್ಯಾಡ್ ಟು ಬೈ ಅ ರೇನ್ ಕೋಟ್. ಅವನಿಗೆ ಹುಷಾರಿಲ್ಲದ ಕಾರಣ ನಿನ್ನೆ ವೈದ್ಯರನ್ನು ಭೇಟಿಯಾಗಬೇಕಾಯಿತು. ಹಿ ಹ್ಯಾಡ್ ಟು ವಿಸಿಟ್ ದ ಡಾಕ್ಟರ್ ಎಸ್ಟರ್ಡೇ ಬಿಕಾಸ್ ಹಿ ವಾಸ್ ಅನ್ವೆಲ್. ಮಸ್ಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಗತಕಾಲದಲ್ಲಿ ಒಂದು ಕೆಲಸ ಖಂಡಿತವಾಗಿಯೂ ನಡೆದೇ ಇರಬೇಕು ಎಂದು ತಿಳಿಸಲು ಬಳಸಲಾಗುತ್ತದೆ. ಮಸ್ಟ್ ಹ್ಯಾವ್ ಅಂದರೆ ಖಚಿತವಾದ ಊಹೆ. ಅವನು ನಿನ್ನೆ ಖಂಡಿತ ಪಾರ್ಟಿಗೆ ಬಂದಿರಲೇಬೇಕು, ಹಿ ಮಸ್ಟ್ ಹ್ಯಾವ್ ಕಮ್ ಟು ದ ಪಾರ್ಟಿ ಎಸ್ಟರ್ಡೇ. ನೀನು ಆ ಸುದ್ದಿಯನ್ನು ಖಂಡಿತ ಕೇಳಿರಲೇಬೇಕು, ಯು ಮಸ್ಟ್ ಹ್ಯಾವ್ ಹರ್ಡ್ ದ್ಯಾಟ್ ನ್ಯೂಸ್. ಫ್ಯೂಚರ್ ಭವಿಷ್ಯತ್ ಕಾಲ, ಭವಿಷ್ಯದಲ್ಲಿ ಬರಲಿರುವ ಕಡ್ಡಾಯ. ವಿಲ್ ಹ್ಯಾವ್ ಟು. ಮಸ್ಟ್ ಜಾಗದಲ್ಲಿ ಭವಿಷ್ಯದಲ್ಲಿ ನಡೆಯುವ ಕೆಲಸಗಳನ್ನು ಹೇಳಲು ವಿಲ್ ಹ್ಯಾವ್ ಟು ಬಳಸಲಾಗುತ್ತದೆ. ಅಂದರೆ ಭವಿಷ್ಯದಲ್ಲಿ ಒಂದು ಕೆಲಸವನ್ನು ಮಾಡಬೇಕಾಗಿ ಬರುತ್ತದೆ ಅಥವಾ ಖಂಡಿತ ಮಾಡಬೇಕಾಗುತ್ತದೆ ಎಂದು ತಿಳಿಸಲು ಇದನ್ನು ಬಳಸಲಾಗುತ್ತದೆ. ಮಸ್ಟನ್ನು ಭವಿಷ್ಯದ ಸಮಯದ ಪದಗಳೊಂದಿಗೆ ಬಳಸಬಹುದು, ಆದರೆ ವಿಲ್ ಹ್ಯಾವ್ ಟು ಅತ್ಯಂತ ಸರಿಯಾದ ರೂಪ. ಎರಡನ್ನೂ ಕಲಿಸ್ತೇನೆ. ನಾಳೆ ಪರೀಕ್ಷೆ ಇರುವುದರಿಂದ ನೀನು ಇಂದು ರಾತ್ರಿ ಓದಲೇಬೇಕಾಗುತ್ತದೆ. ಯು ವಿಲ್ ಹ್ಯಾವ್ ಟು ಸ್ಟಡಿ ಟು ನೈಟ್ ಆ್ಯಸ್ ದೆರ್ ಈಸ್ ಎನ್ ಎಕ್ಸಾಮ್ ಟುಮಾರೋ. ಮುಂದಿನ ತಿಂಗಳಿಂದ ಅವರು ಬಾಡಿಗೆ ಪಾವತಿಸಬೇಕಾಗಿ ಬರುತ್ತದೆ. ದೇ ವಿಲ್ ಹ್ಯಾವ್ ಟು ಪೇ ದ ರೆಂಟ್ ಫ್ರಮ್ ನೆಕ್ಸ್ಟ್ ಮಂತ್. ಮಸ್ಟನ್ನು ಭವಿಷ್ಯತ್ ಕಾಲದ ಸಮಯವನ್ನು ಸೂಚಿಸುವ ಪದಗಳ ಜೊತೆಯೂ ಬಳಸಬಹುದು. ಹೇಗೆ ನೋಡೋಣ. ಯಾವಾಗ ಭವಿಷ್ಯದ ಒಂದು ಕರ್ತವ್ಯ, ನಿಯಮ ಅಥವಾ ಆಜ್ಞೆಯನ್ನು ಈಗಲೇ, ಪ್ರಸ್ತುತದಲ್ಲಿ ಅಂದರೆ ವರ್ತಮಾನದಲ್ಲೇ ಖಚಿತಪಡಿಸಲಾಗಿದೆಯೋ ಅಂತಹ ಸಂದರ್ಭದಲ್ಲಿ ಭವಿಷ್ಯದ ಸಮಯದ
ಪದಗಳೊಂದಿಗೆ ಮಸ್ಟ್ ಬಳಸಲಾಗುತ್ತದೆ. ಭವಿಷ್ಯದ ಸಮಯವನ್ನು ಸೂಚಿಸುವ ಪದಗಳು ಯಾವುವು? ಫ್ಯೂಚರ್ ಟೈಮ್ ವರ್ಡ್ಸ್. ಟುಮಾರೋ ಅಂದರೆ ನಾಳೆ, ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್, ಮುಂದಿನ ವಾರ ಮುಂದಿನ ತಿಂಗಳು, ಟು ನೈಟ್ ಇಂದು ರಾತ್ರಿ, ಫ್ರಮ್ ಮಂಡೇ ಸೋಮವಾರದಿಂದ. ಇವುಗಳನ್ನು ಭವಿಷ್ಯದ ಸಮಯವನ್ನು ಸೂಚಿಸುವ ಪದಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನೀನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿರಬೇಕು. ಯು ಮಸ್ಟ್ ಬಿ ಹಿಯರ್ ಎಟ್ 9 AM ಟುಮಾರೋ. ನಾವು ಮುಂದಿನ ವಾರ ಈ ಪ್ರಾಜೆಕ್ಟನ್ನು ಸಲ್ಲಿಸಲೇಬೇಕು. ವಿ ಮಸ್ಟ್ ಸಬ್ಮಿಟ್ ದಿಸ್ ಪ್ರಾಜೆಕ್ಟ್ ನೆಕ್ಸ್ಟ್ ವೀಕ್. ಅವನು ಇಂದಿನಿಂದ ನಿಯಮಿತವಾಗಿ ಕಸರತ್ತು ಮಾಡಲೇಬೇಕು. ಹಿ ಮಸ್ಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಫ್ರಮ್ ಟುಡೇ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಧೈರ್ಯ ಅಂದರೆ ಕಾನ್ಫಿಡೆನ್ಸ್ ಬರಬೇಕು. ಹಾಗಾದರೆ ಏನು ಮಾಡಬೇಕು? ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಏನೂ ಬಾರದವರು ಅಂದರೆ ABCD ಸಹ ಗೊತ್ತಿಲ್ಲದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರು ಸಹ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೋದು. 3 ತಿಂಗಳ ಕೋರ್ಸ್. ನೀವು ನಿಯಮಿತವಾಗಿ ಆ ಕೋರ್ಸಿನ ದಿನ ಒಂದೊಂದು ಲೆಸನ್ ಸ್ಟಡಿ ಮಾಡಿದರೆ ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಬೆಳಿಗ್ಗೆ ದಿನ ಒಂದು 15 ನಿಮಿಷದ ವಿಡಿಯೋ ಕಳಿಸ್ತೇನೆ. ಅದರಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿರ್ತೇನೆ. ನನ್ನ ಜೊತೆ ನೀವು ರಿಪೀಟ್ ಮಾಡಬೇಕು. ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೆ ಏನಿಲ್ಲ, ನೀವು ನನ್ನ ಜೊತೆ ಹೇಳುವುದು. ಸೊ 1 ಸಲ ವಿಡಿಯೋ ನೋಡಿದರೆ ನೀವು 2 ಸಲ ಹೇಳ್ತೀರಿ, ಹಾಗೆ 4-5 ಸಲ ನೋಡಿದರೆ 8-10 ಸಲ ಹೇಳ್ತೀರಿ. ಹಾಗೆ ನೀವು ದಿನಾಲೂ 3 ತಿಂಗಳು ಸತತವಾಗಿ ಮಾಡಬೇಕು. ಹಾಗೆ ಮಾಡಿದರೆ ನೀವು ಖಂಡಿತವಾಗಿ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿತೀರಿ. ಯಾಕಂದರೆ ನಾನು ಕಲಿಸೋದು ಸ್ಪೋಕನ್ ಇಂಗ್ಲೀಷ್, ಇದು ಮಾತನಾಡುವ ಇಂಗ್ಲೀಷ್. ಇದು ತುಂಬ ಈಸಿ, ಇದರಲ್ಲಿ ಏನೂ ಕಷ್ಟ ಇಲ್ಲ. ನೀವು 3 ತಿಂಗಳಲ್ಲಿ ಕಲಿಬೋದು. ಇದರ ಫೀಸ್ ಸಹ ಭಾಳ ಕಡಿಮೆ, ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಸೊ ಬೇಗ ಜಾಯಿನ್ ಆಗಿ.